ಈ ಉಪವಾಸ ಸತ್ಯಾಗ್ರಹ ಬೆಳಿಗ್ಗೆ 10:30 ಪ್ರಾರಂಭವಾಗಿದ್ದೀವಿ. ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ಡಿಮ್ಯಾಂಡ್ ಏನು? ನಾವು ಸರ್ಕಾರದ ವಿರುದ್ಧ ಅಲ್ಲ. ಸರ್ಕಾರದ ವಿರುದ್ಧ ಅಂದ ಸರ್ಕಾರ ಅದನ್ನು ಗಮನ ತಗೊಳ್ಬಾರ್ದು. ಯಾಕೆಂದರೆ ಹಿಂದಿನ ಸರ್ಕಾರ ಇದ್ದಾಗಲೇ ನಾವು ಹೋರಾಟ ಮಾಡಿದ್ದೀವಿ. ನಮ್ಮ ಸಮುದಾಯದ ಶಾಸಕರುಗಳಾದ ಮಾಜಿ ಮಂತ್ರಿಗಳಾದ ಮಾಳಿಕೆಯ ಗುತ್ತಿಯವರ ಮನೆ ಮುಂದೆ ಕೂಡ ಮಾಡಿದ್ದೀವಿ. ಸುಭಾಷ್ ಗುತ್ತಿಯವರ ಮನೆ ಮುಂದೆ ಕೂಡ ಹೋರಾಟ ಮಾಡಿದ ಹಿನ್ನೆಲೆ ಇದೆ. ಸರ್ಕಾರದಲ್ಲಿ ನಾವು ಕೇಳೋದೇನು? ಈಡಿಗ ಸಮುದಾಯಕ್ಕೆ ಹಿಂದಿನ ಸರ್ಕಾರ ಘೋಷಣೆ ಮಾಡಿದ ನಾರಾಯಣಗುರು ನಿಗಮಕ್ಕೆ 500 ಕೋಟಿ ಹಣವನ್ನೇ ಕೂಡಲೇ ಬಿಡುಗಡೆ ಮಾಡಬೇಕು. ಎರಡನೇದೇನು? ನಾರಾಯಣಗುರು ಸಮುದಾಯಕ್ಕೆ, ಈಡಿಗ ಜನಾಂಗಕ್ಕೆ ಆ ಕುಲಶಾಸ್ತ್ರ ಅಧ್ಯಯನವನ್ನೇ ಕೂಡಲೇ ಮುಗಿಸಿ ST ಮೀಸಲಾತಿಯಲ್ಲಿ ಸೇರಿಸೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು. ಕೇಂದ್ರ ಸರ್ಕಾರಕ್ಕೆ ಅದು ರೆಕಮೆಂಡ್ ಮಾಡಬೇಕು. ಅದರ ಜೊತೆ ಕುಲಕಸಬು ನಿಲ್ಲಿಸಿ ಸುಮಾರು ವರ್ಷಗಳಾಗಿದ್ದೇವೆ. ಆ ಕುಲಕಸಬು ಬದಲಾಗಿ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡಬೇಕು. ಇಲ್ಲವಾದರೆ ಎಲ್ಲಿ ಈಚಲು ಮರ ಇದೆ ಅಲ್ಲಿಂದ ಈಚಲು ಮರದಿಂದ ಸೇಂದಿ ಇಳಿಸೋಕ್ಕೆ ನೀರ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಜೊತೆ ಸರ್ಕಾರಿ ಜಮೀನುಗಳಲ್ಲಿ ಈಚಲು ಮರವನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ. ಮತ್ತು ಜಾತಿ ಸೆನ್ಸಸ್ಸನ್ನೇ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಕೂಡ ಈಡಿಗ ಸಮುದಾಯದ ಇದೆ. ಮತ್ತು ಈ ಸರ್ಕಾರಲ್ಲಿ ಈಡಿಗ ಸಮುದಾಯದ ನಾಯಕರುಗಳನ್ನೇ, ಯಾಕೆಂದರೆ ಹಿಂದಿನ ಸರ್ಕಾರದಲ್ಲಿ ನಮಗೆ 2 ಮಂತ್ರಿ ಸ್ಥಾನವನ್ನೇ ಕೊಟ್ಟಿದ್ದರು. ಇದರಲ್ಲಿ ನಮಗೆ ಒಂದೇ ಮಂತ್ರಿ ಸ್ಥಾನವನ್ನೇ ಕೊಟ್ಟಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ, ಸುನಿಲ್ ಕುಮಾರ್ ಅವರನ್ನ ಮಂತ್ರಿಗಳಾಗಿ ಮಾಡಿದರು ಮತ್ತು 3 ನಿಗಮಕ್ಕೆ ಅಧ್ಯಕ್ಷರನ್ನೇ ಮಾಡಿದರು. MSILಕ್ಕೆ ಅಧ್ಯಕ್ಷರಾಗಿ ಹರ್ತಾಳ್ ಆಲಪ್ಪನವರನ್ನ ಮಾಡಿದರು. ಕಿಯೋನಿಕ್ಸ್ ಕೌಶಲ್ಯ ಯೋಜನೆಗೆ ನಿಗಮಕ್ಕೆ ಅಧ್ಯಕ್ಷರಾಗಿ ನಮ್ಮ ಹರಿಕೃಷ್ಣ ಬಂಡವಾಳ್ ಮಂಗಳೂರಿನವರನ್ನ ಮಾಡಿದರು. ಮತ್ತು ಮಂಗಳೂರು ಅಭಿವೃದ್ಧಿ ನಿಗಮಕ್ಕೆ ಮೂಢಕ್ಕೆ ಅಲ್ಲಿನ ಸುದರ್ಶನ್ ಪೂಜಾರಿ ಅವರನ್ನೇ ಮಾಡಿದರು. ಆದರೆ ಈ ಸರ್ಕಾರಿಗೆ ಬಂದ ಮೇಲೆ ನಮಗೊಂದೇ ಮಂತ್ರಿಗಳನ್ನೇ ಮಾಡಿದ್ದಾರೆ. ಹಾಗಾಗಿ ಆ ಪಕ್ಷದಲ್ಲಿ ಗುರುತಿಸಿಕೊಂಡ, ಆ ಪಕ್ಷದಲ್ಲಿ ದುಡಿದ, ಅದು MLA ಅಂತಲ್ಲ, ಗ್ರಾಮ ಪಂಚಾಯತಿಂದ ಹಿಡಿದು ತಾಲೂಕ್ ಪಂಚಾಯತಿಂದ ಹಿಡಿದು MLA ಇಂದ ಹಿಡಿದು ಜಿಲ್ಲಾ ಪಂಚಾಯತಿಂದ ಹಿಡಿದು ಸಂಸದ್ವರೆಗೂ ಕೂಡ ನಮ್ಮ ಸಮುದಾಯದ ರಾಜಕೀಯ ನಾಯಕರುಗಳಿಗೆ, ಯುವ ಮುಖಂಡರುಗಳಿಗೆ ಸೂಕ್ತ ಸ್ಥಾನಮಾನವನ್ನೆಯೂ ಕೂಡ ಈ ಸರ್ಕಾರ ಕೊಡಬೇಕು. ಅದು ಕೊಡುವುದಲ್ಲಿ ಈ ಸರ್ಕಾರ ವೈಫಲ್ಯವಾಗಿದೆ, ವಿಫಲವಾಗಿದೆ ಎಂಬುದು ಕೂಡ ನಾನು ಕಂಡು ಬರ್ತಾ ಇದೆ. ಮತ್ತು ಮಾನ್ಯ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಖರ್ಗೆ, ಮತ್ತೊಬ್ಬ ಸಚಿವರುಗಳಾದ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಇದೇ ಜಗದಲ್ಲಿ ನಾವು ಹಿಂದಿನ ತಾವು ವಿರೋಧ ಪಕ್ಷದಲ್ಲಿದ್ದಾಗ ನಾವು ಹೋರಾಟ ಮಾಡಿದಾಗ ತಾವು ಬೆಂಬಲ ಕೊಟ್ಟಿದ್ದೀರಿ. ಈಗ ತಾವು ಆಡಳಿತ ಪಕ್ಷದಲ್ಲಿದ್ದೀರಿ, ಮಂತ್ರಿಗಳಾಗಿದ್ದೀರಿ, ಕ್ಯಾಬಿನೆಟ್ ಮಂತ್ರಿಗಳಾಗಿದ್ದೀರಿ. ವಿಧಾನಸಭಾ ಮತ್ತು ವಿಧಾನಸಭೆಯಲ್ಲಿ ನಮ್ಮ ಸಮಸ್ಯೆಗಳನ್ನ ಎತ್ತಬೇಕಾಗತ್ತೆ ಅನ್ನೋದು ಕೂಡ ನಾನು ಹೇಳುತ್ತಾ ಇದ್ದೀನಿ. ಯಾಕೆಂದರೆ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ. ಮೇ ತಿಂಗಳಲ್ಲಿ ಪಾರ್ಲಿಮೆಂಟ್ ಚುನಾವಣೆ ನಡೆಯುತ್ತೆ. ಮಂಗಳೂರು, ಉಡುಪಿ, ಶಿವಮೊಗ್ಗ, ಕಾರವಾರ ಆ 4 ಜಿಲ್ಲೆ ಆದ ಮೇಲೆ ಕೊಪ್ಪಳ ಮತ್ತು ಕಲಬುರಗಿ ಜಿಲ್ಲೆ ನಾವು ಹೆಚ್ಚಿನ ಜನಸಂಖ್ಯೆ ಇರತಕ್ಕಂಥ, ಮತಗಳಿರತಕ್ಕಂಥ ಸಮಾಜ. ಹಾಗಾಗಿ ಸಮಸ್ಯೆಗಳನ್ನು ಬಗೆಹರಿಸಲಿಲ್ಲ ಅಂದರೆ, ಸಮಸ್ಯೆಗಳನ್ನು ಗಮನಿಸಲಿಲ್ಲ ಅಂದರೆ ಪಾರ್ಲಿಮೆಂಟ್ ಚುನಾವಣೆ ಸಮಯದಲ್ಲಿ ತಕ್ಕ ಪಾಠವನ್ನೇ ರಾಜ್ಯ ಸರ್ಕಾರಕ್ಕೆ ಕಲಿಸಬೇಕಾದಂತಕ್ಕಂಥದ್ದು ಕೂಡ ನಾನು ಇವತ್ತು ಹೇಳುತ್ತಾ ಇದ್ದೀನಿ. ಈ ಸಮಸ್ಯೆಗಳನ್ನೇ ತೆಗೆದುಕೊಂಡು ನಾಳೆ ಅಲ್ಲ ನಾಡಿದೆ 6ನೇ ತಾರೀಕು ಡೆಲ್ಲಿಗೆ ಹೋಗ್ತೇವೆ. ಡೆಲ್ಲಿಯಲ್ಲಿ ಕೇಂದ್ರದ 2 ರಾಜಕೀಯ ಪಕ್ಷದ ನಾಯಕರುಗಳ ಜೊತೆ ಈ ಸಮಸ್ಯೆಯನ್ನು ತರ್ತೀವಿ ಅಂತಕ್ಕಂಥ ಮಾತು ಕೂಡ ನಾನು ಹೇಳುತ್ತಾ ಇದ್ದೇನೆ. ಈಗ ನಾವು ನೇರವಾಗಿ ಅವರಿಗೆ ಮನವಿ ಈಗ ಈ ಸರ್ಕಾರ ಬಂದು ಒಂದು 7 ತಿಂಗಳಷ್ಟ, ಇದೊಂದು ಹನಿಮೂನ್ ಸರ್ಕಾರ. ಇದು ಈ ಸರ್ಕಾರ ನಾವು ನೋಡ್ತೀವಿ. ಯಾಕಂದರೆ ಹಿಂದಿನ ಸರ್ಕಾರಕ್ಕೂ ನಾವು 1 ವರ್ಷ ಸಮಯ ಕೊಟ್ಟಿದ್ದರು. ಈ ಸರ್ಕಾರ ಸ್ವಲ್ಪ ಸಮಯ ಕೊಡಬೇಕಾಗತ್ತೆ. ಈಗ ಮೊನ್ನೆ ಬೆಂಗಳೂರಲ್ಲಿ ಒಂದು ಸಂಘದ ಸಮಾವೇಶನೇ ಆಯಿತು. ಆ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಂದಿದ್ದರು. ಅಲ್ಲಿಯೂ ಕೂಡ ಏನೂ ಮಾಡಲಿಲ್ಲ. ಅಲ್ಲಿ ನಮ್ಮ ಸಮುದಾಯದವ್ರನ್ನ ಒಂದೇ ಕಡೆ ಸೇರಿಸಿ ನಾಮವನ್ನು ಹಾಕಿದ್ದಾರೆ. ಅಲ್ಲಿಯೂ ಕೂಡ ಸಮಾಜಕ್ಕೆ ಸುಮ್ಮನೆ ಭಾಷಣ ಹೊಡೆದು ಹೋಗಿದ್ದಾರೆ ಬಿಟ್ಟು ಏನೂ ಘೋಷಣೆ ಮಾಡಲಿಲ್ಲ ಮುಖ್ಯಮಂತ್ರಿಗಳು. ಆದರೆ ಬೇರೆ ಯಾವುದೂ ಸಮಾಜಕ್ಕೆ ಹಣವನ್ನೇ ಕೊಟ್ಟರು ನಾವು ಖುಷಿ ಪಡ್ತೀವಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಬೇರೆ ಸಮುದಾಯಗಳು ಕೊಡ್ತೀರಿ,
ನಮಗೆ ಕೊಡೋದಿಲ್ಲ. ಇದು ನಮ್ಮ ಪ್ರಶ್ನೆ. ಈಗ ಮೊದಲನೇ ಬಜೆಟಲ್ಲಿ 7 ನಿಗಮಕ್ಕೆ ಹಣ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಆದರೆ ಹಿಂದುಳಿದ ಸಮುದಾಯವಾದ ಈಡಿಗ ಸಮುದಾಯಕ್ಕೆ ಕೊಡಲಿಲ್ಲ. ಇದು ಯಾಕೆ? ಅದಕ್ಕೆ ನಾರಾಯಣ ಗುರುಗಳಿಗೆ ಅಪಮಾನ ಮಾಡುವ ಮೂಲಕ, ಈಡಿಗ ಸಮುದಾಯಕ್ಕೆ ಕಡೆಗಣನೆ ಮಾಡುವ ಮೂಲಕ ನಮಗೆ ಎಲ್ಲಿಯೋ ಒಂದು ಕಡೆ ನಮ್ಮನ್ನೇ ಹಿಂದಕ್ಕೆ ತಳ್ಳುವ ಕೆಲಸವನ್ನೇ ಸರ್ಕಾರಗಳು ಮಾಡುತ್ತಾ ಇದ್ದೇವೆ. ಆದರೆ ಸರ್ಕಾರನ ನಾವು ಈಗ ಟೀಕೆ ಟಿಪ್ಪಣಿ ಮಾಡೋದಿಲ್ಲ, ಜಾಗ್ರತೆಗೊಳಿಸ್ತಾ ಇದ್ದೀನಿ, ಹೇಳುತ್ತಾ ಇದ್ದೀನಿ. ಆದರೆ ಕಲಬುರಗಿಯಲ್ಲಿ ಇತಿಹಾಸದ ಹೋರಾಟ ನಾವು ಮಾಡಿದ್ದೀವಿ. ಒಂದೇ ದಿನಕ್ಕೆ 11 ಜನ ಶಾಸಕರುಗಳು MLCಗಳ ಮನೆ ಮುಂದೆ ನಾವು ಹೋರಾಟ ಮಾಡಿದ್ದೀವಿ 1 ವರ್ಷದ ಹಿಂದೆ. ಮತ್ತು ಅದು ಪುನರಾವಿಷ್ಕರಣೆ ಮಾಡಬಾರದು. ಈ ಭಾಗದ ಕಲ್ಯಾಣ ಕರ್ನಾಟಕದ ಶಾಸಕರುಗಳು, ಮಂತ್ರಿಗಳು, ಆಡಳಿತ ವಿರೋಧ ಪಕ್ಷದ ನಾಯಕರುಗಳು ಒಟ್ಟಿಗೆ ಸೇರಿ ಮುಖ್ಯಮಂತ್ರಿಗಳ ಹತ್ರ ಕೂತು ಈ ಸಮಸ್ಯೆಯನ್ನೇ ಬಗೆಹರಿಸಲಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟಗಳಿಗೆ ಮಾರ್ಚ್ ತಿಂಗಳಿಂದ ನಾವು ಇಳುತ್ತೀವಿ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ಸರ್ಕಾರಿಗೆ ಹೇಳ್ತಾ ಇದೆ. ಸಮಾಜಕ್ಕೆ ನಿಗಮ ಘೋಷಣೆ ಆಗಿದೆ ಅದನ್ನಲ್ಲ. ಈಗ ನೋಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಮುದಾಯದಿಂದ ಈ ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರುಗಳು ಸಾಕಷ್ಟು ಇದ್ದಾರೆ. ಇವತ್ತು ಜಗದೇವ ಗುತ್ತಿದಾರ್, ಕಲಬುರಗಿ ಜಿಲ್ಲೆಯಲ್ಲಿ ಜಗದೇವ ಗುತ್ತಿದಾರ್ ಇದ್ದಾರೆ. ಅವ್ರನ್ನ MLC ಮಾಡಿ MLC ಸ್ಥಾನ ಕೊಡಬೇಕಾದ ಅವಶ್ಯಕತೆ ಇತ್ತು. ಅವ್ರನ್ನ ನಿಗಮಕ್ಕೆ, ಜಗದೇವ ಗುತ್ತಿದಾರಕ್ಕೆ ನಿಗಮಕ್ಕೆ ಅಧ್ಯಕ್ಷರನ್ನೇ ಮಾಡಬೇಕಿತ್ತು. ಇಲ್ಲಿ ಅವರು ಇಲ್ಲಾಂದರೆ MLC ಮಾಡಬೇಕಿತ್ತು ಅವ್ರನ್ನ. ಯಾಕೆಂದರೆ ಈ ಪಕ್ಷದಲ್ಲಿ ದುಡಿದಿದ್ದಾರೆ. ಅಂಥ ದುಡಿದ ವ್ಯಕ್ತಿಗಳಿಗೆ ಹುಡುಕಿ ಅವರಿಗೆ ನಿಗಮದ ಅಧ್ಯಕ್ಷರುಗಳು, ನಿಗಮದ ಮೆಂಬರ್ಗಳು, ಬೋರ್ಡ್ ಕಮಿಟಿ ಸದಸ್ಯರುಗಳಾಗಿ, ನಿರ್ದೇಶಕರುಗಳಾಗಿ ಮಾಡಬೇಕು ಅಂತ ಇವತ್ತು ಜಗದೇವ ಗುತ್ತಿದಾರ್ ಈ ಪಕ್ಷದಲ್ಲಿ ಸಾಕಷ್ಟು ವರ್ಷ ದುಡಿತಾ ಇದೆ. ಯಾಕೆ ಅವ್ರನ್ನ ಮಾಡೋದಿಲ್ಲ? ಯಾಕೆ ಅವ್ರನ್ನ MLCಗಳಾಗಿ ಮಾಡೋದಿಲ್ಲ? ಹಾಗಾಗಿ ನಾವು ರಾಜ್ಯ ಸರ್ಕಾರದಲ್ಲಿಯೂ KPCC ಅಧ್ಯಕ್ಷರಲ್ಲಿ ಕೂಡ ಕೇಳುವುದೇನು, ನಮ್ಮ ಈಗ ತಾಲೂಕು ಪಂಚಾಯತ್ ಎಲೆಕ್ಷನು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ನಡೀತಾ ಇದೆ. ನಮ್ಮ ಸಮುದಾಯದ 10% ವೋಟು, 15% ವೋಟು ಯಾವ ಕ್ಷೇತ್ರದಲ್ಲಿದ್ದಾವೆ ಅಲ್ಲಿ ನಮ್ಮವ್ರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಒತ್ತಾಯ ಇದೆ. ಯಾಕೆಂದರೆ ರಾಜಕೀಯ ಶಕ್ತಿ ಇಲ್ಲದೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಶಕ್ತಿ ಪಡೆಯೋಕ್ಕಾಗಲ್ಲ. ನಮಗೆ ರಾಜಕೀಯವಾದ ಶಕ್ತಿ ನಮಗೆ ಬೇಕೇ ಬೇಕಾಗುತ್ತೆ. ಹಾಗಾಗಿ ಅದು ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅದೇ ಇವತ್ತಿನ ಈ ಉಪವಾಸ ಸತ್ಯಾಗ್ರಹ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ನೇತೃತ್ವದಲ್ಲಿ ಇವತ್ತು ಈ ಉಪವಾಸ ಸತ್ಯಾಗ್ರಹವನ್ನೇ ನಡೀತಾ ಇದೆ.